ಸ್ನೇಹಿತರೆ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಿ ಅಂತೇಳಿ ನಾನು ತಿಳ್ಕೊಂಡಿರ್ತೀನಿ. ಇವಾಗ ನಾನು ಒಂದು ವಿಡಿಯೋ ತೆಗೆದಿದ್ದೀನಿ. ಆ ವಿಡಿಯೋದಲ್ಲಿ ಕಾಣ್ತಾ ಇರುವಂಥ ದೇವಸ್ಥಾನ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರ್ತದೆ. ಇದು ಬೆಂಗಳೂರು ನಗರದ ರಾಜಾಜಿನಗರದಲ್ಲಿರುವಂತಹ ಇಸ್ಕಾನ್ ರಾಧಾಕೃಷ್ಣ ದೇವಸ್ಥಾನ. ಇದರ ಒಂದು ಡೀಟೇಲ್ನ ಕಲೆಕ್ಟ್ ಮಾಡಬೇಕು ಅಂತ ಸ್ನೇಹಿತರೆ ನಾನು ಭಾಳ ಆಳವಾಗಿ ಹೇಳಿದ್ವಿ. ಯಾಕಂದರೆ ಜನವೆಲ್ಲ ಹೋಗೋದು, ಮಾಮೂಲಿ ದೇವಸ್ಥಾನ ನೋಡೋದು, ಪ್ರಸಾದ ತಗೊಳ್ಳೋದು, ನೋಡ್ಕೊಂಡು ಬರೋದು ಇದೇ ಆಗಿದೆ. ಅದು ನಾನು ಸ್ವಲ್ಪ ಚೇಂಜ್ ಮಾಡಬೇಕು ಅಂಥೇಳಿ ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡಿದೆ. ಆ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಸಿಕ್ತು, ಅದನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಈ ದೇವಸ್ಥಾನದ ಥರ ಹಲವಾರು ದೇವಸ್ಥಾನಗಳು ಇದ್ದಾವೆ. ಅದರಲ್ಲಿ ಈ ಇಸ್ಕಾನ್ ದೇವಸ್ಥಾನ ಅಂತ ಏನು ಹೇಳ್ತಾರೋ ಇದು ಅದರಲ್ಲಿ ವಿಶೇಷತೆ ಕಾಣ್ತಾ ಇದ್ರಿ. ಈ ದೇವಸ್ಥಾನನ 1997ರಲ್ಲಿ ಆಗ ದೇವಸ್ಥಾನದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಇವರು ಲೋಕಾರ್ಪಣೆ ಮಾಡಿರ್ತಾರೆ. ನಮ್ಮ ಭಾರತೀಯ ವಾಸ್ತುಶಿಲ್ಪ ಹಾಗೂ ಸಬ್ಮರ್ಡಿನ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಈ ಎರಡರ ಸಮ್ಮೇಳನ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ದೇವಸ್ಥಾನ ಬಹಳ ಅಟ್ರಾಕ್ಟಿವ್ ಇದೆ ಸ್ನೇಹಿತರೆ. ಇಲ್ಲಿ ಬರೋ ಭಕ್ತಾದಿಗಳಿಗಿಂತ ಟೂರಿಸಮ್ನವರು ಕೂಡ ಬರ್ತಾರೆ. ಅವ್ರು ಏನಿದೆಯೋ ದರ್ಶನ ಪಡ್ಕೋತಾರೆ, ಪ್ರಸಾದ ತೀರ್ಥ ತಗೋತಾರೆ, ಹೊರಟೋಗ್ಬಿಡ್ತಾರೆ. ಇಷ್ಟೇ ಇಲ್ಲಾಗಿರೋದು. ಈಗ ನಾವು ಹೋದರೆ ದೇವಸ್ಥಾನಗಳಿಗೆ ಈ ಕೃಷ್ಣನ ಬಗ್ಗೆ ಏನು ಎತ್ತಲ, ಯಾಕೆ ಹಿಂಗಾಯಿತು ಎಲ್ಲ ಚರ್ಚೆ ಮಾಡಬೇಕು. ಮೊದಲು ಆವಾಗ ಎಲ್ಲ ಶ್ರೀಕೃಷ್ಣ ಬಗ್ಗೆ ಭಗವದ್ಗೀತೆ ಎಲ್ಲ ಹೇಳ್ತಾಯಿದ್ರು, ಮತ್ತು ಉಪನ್ಯಾಸಗಳನ್ನ ಮಾಡ್ತಾಯಿದ್ರು, ಆಧ್ಯಾತ್ಮಿಕ ಚರ್ಚೆಗಳು ಮಾಡ್ತಾಯಿದ್ರು. ಇವೆಲ್ಲ ಹಿಂದೆ ನಡೀತಾಯಿತ್ತು ಸ್ನೇಹಿತರೆ. ಕಾಲಕ್ರಮೇಣ ಅವೆಲ್ಲ ನಿಂತೋಗಿದೆ. ಈಗೇನಾಗುತ್ತೆ ಅಂದರೆ ಪುರಾತನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ಚೇಂಜ್ ಆಗೋಯಿತು. ಪುರಾತನ ಕಾಲದಲ್ಲಿ ದೇವಸ್ಥಾನದ ಬಗ್ಗೆ ಗೈಡೆನ್ಸ್ ಮಾಡಲಿಕ್ಕೆ ಒಂದು 2, 3 ಮಂದಿ 4 ಮಂದಿ ಇರ್ತಿದ್ರು. ಈ ದೇವಸ್ಥಾನದ ಬಗ್ಗೆ ವರ್ಣನೆಗಳು ಮಾಡ್ಕೊಂಡು ಕೇಳೋರಿಗೆ ಭಾಳ ಮನಸ್ಸಿಗೆ ತಂಪಾಗಬೇಕು, ಇನ್ನೂ ಒಂದೆರಡು ಮಾತು ಹೇಳಿ ಅನ್ನೋ ಮಟ್ಟದಲ್ಲಿದ್ದರು. ಇವಾಗ ಏನಿಲ್ಲ ಸ್ನೇಹಿತರೆ, ಬರ್ತಾರೆ ಸ್ನೇಹಿತರು, ಬರ್ತಾರೆ ಇವರು ಭಕ್ತಾದಿಗಳು ಹಾಗೂ ಟೂರಿಸಮ್ನವರು ಯಾರೇ ಆಗಲಿ, ನಮ್ಮ ಸ್ನೇಹಿತರು ಅಂತ ಹೇಳ್ತೀನಿ, ಬರ್ತಾರೆ, ದೇವ್ರ ದರ್ಶನ ಪಡಿತಾರೆ. ಅದ್ರ ಬಗ್ಗೆ ಏನು ಕೇಳಲ್ಲ, ದೇವ್ರು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಏನು ಅನ್ನಿಸ್ತು, ನಾನು ಕಷ್ಟವೇ ತೆಗ್ದೀನಿ ಸ್ನೇಹಿತರೆ. ನೋಡಿ, ಸೆಕ್ಯೂರಿಟಿ ಫೋಟೋ ಹೊಡೋಕ್ಕೆ ಆಗಲಿ ವಿಡಿಯೋ ಮಾಡಲಿಕ್ಕೆ ಆಗಲಿ ಬಿಡ್ತಾಯಿಲ್ಲ. ಅಂಥೇಳಿ ನಾನು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ಸ್ನೇಹಿತರೆ. ಯಾಕಂತಂದರೆ ನಾನು ಹೋಯ್ತಾ ಇರೋದು ನಿಮಗೋಸ್ಕರ ಅಂತ ಹೇಳ್ಬೋದು. ನೀವು ದೂರದಲ್ಲಿರೋರೇ ಆಗಲಿ, ನೋಡಬೇಕು ಅನ್ನೋರೇ ಆಗಲಿ, ದರ್ಶನ ಪಡಿಬೇಕು ಅನ್ನೋರೇ ಆಗಲಿ, ಯಾರಾದರೂ ಇದ್ದರೆ ಈ ವಿಡಿಯೋದ ಮುಖಾಂತರ ತಾವು ದರ್ಶನ ಪಡಿಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಎಷ್ಟು ಮಟ್ಟಿಗೆ ಹಿಡಿಸಿದೆ, ಎಷ್ಟು ಮಟ್ಟಿಗೆ ಹಿಡಿಸಿಲ್ಲ, ಇದನ್ನು ನಾನು ನಿಮ್ಮ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ ಸ್ನೇಹಿತರೆ.
ನಿಮ್ಮ ಕಮೆಂಟು ನನಗೆ ಕೊಡ್ತಾನೆ ಇರಬೇಕು, ಏನು ಎತ್ತಲೆ ಹೆಂಗೆ ಏನು ಅಂತ. ನಾನು ನಿಮ್ಮ ಕಮೆಂಟ್ಗೆ ನಾನು ಸ್ಪಂದಿಸ್ತೀನಿ, ಕಾಯ್ತಾ ಇರ್ತೀನಿ ನಾನು, ಆಯಿತಾ. ಹಾಗಾಗಿ ನಿಮ್ಮ ಕಾಮೆಂಟು ನನಗೆ ಖಂಡಿತ ಬರಬೇಕು ಸ್ನೇಹಿತರೆ. ನಾನು ತುಂಬ ದೂರವರೆಲ್ಲ ಹೋಗಿ ಮಾಡಬೇಕಾಗಿದೆ, ಪರಿಸ್ಥಿತಿ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಪ್ಪದೆ ಹಾಕಬೇಕು ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ತಮ್ಮ ಆರೋಗ್ಯನ ನೋಡ್ಕೊಳ್ಳಿ. ಹಿರಿಕರು ಅವರು ಇವರು ಇದ್ದರೆ ಅವರ ಒಂದು ಪೋಷಣೆ ರಕ್ಷಣೆಗಳನ್ನ ಮಾಡ್ತಾಯಿರಿ. ಮಕ್ಕಳು ಎಜುಕೇಷನ್ಗಳು ಇದ್ದರೆ ಮಾಡ್ತಾಯಿರಿ. ಹಾಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಕೊಂಡು ಕಮೆಂಟ್ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಇಷ್ಟ ಏನಿದೆಯೋ ವಿಡಿಯೋದ ಬಗ್ಗೆ ಅಭಿಪ್ರಾಯಗಳು, ಅನಿಸಿಕೆ ಅಭಿಪ್ರಾಯಗಳನ್ನ ಮರೆದೇ ನೀವು ಆಗ್ತೀರಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ. ಖಂಡಿತ ನೀವು ಆಗ್ಲೇಬೇಕು. ಜೈ ಕರ್ನಾಟಕ, ಭುವನೇಶ್ವರಿ ಜೈ. ನಮಸ್ಕಾರ.